ವಿಶ್ವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇವತ್ತು ನಾವೊಂದು ಬಹಳ ಜನಪ್ರಿಯ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅದೇನೆಂದ್ರೆ ಬೆಂಗಳೂರು ಸೌತ್ನಲ್ಲಿ ಯಾವ ಲೇಔಟ್ಗಳು ಅತ್ಯಂತ ಹೆಚ್ಚು ಬೇಡಿಕೆ ಹೊಂದಿದೆ ಎಂಬುದರ ಬಗ್ಗೆ. ಯಾರು ಮನೆ ಕಟ್ಟಬೇಕು, ಸೈಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಥವಾ ಲಾಂಗ್ ಟರ್ಮ್ ಪ್ರಾಪರ್ಟಿ ಗ್ರೋತ್ ನೋಡಬೇಕು ಅಂತ ಯೋಚಿಸ್ತಾ ಇದ್ದೀರೋ ಅವರಿಗೆ ಈ ವಿಡಿಯೋ 100% ಯೂಸ್ಫುಲ್ ಆಗಿರುತ್ತೆ. ಮೊದಲಿಗೆ ಸೌತ್ ಬೆಂಗಳೂರು ಹೆಚ್ಚು ಬೇಡಿಕೆಯಲ್ಲಿರೋದು ಏಕೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಏಕೆಂದ್ರೆ ಇದು ಸಂಪೂರ್ಣ ರೆಸಿಡೆನ್ಷಿಯಲ್ ವಲಯವಾಗಿದೆ. ಇಲ್ಲಿ ಒಳ್ಳೆಯ ವಾತಾವರಣವಿದೆ. ಬಹುತೇಕ ಏರಿಯಾಗಳಿಗೆ ಕಾವೇರಿ ನೀರಿನ ಸಂಪರ್ಕ ಇದೆ, ಮೆಟ್ರೋ ರೈಲಿನ ಸಂಪರ್ಕ ಇದೆ, ಬೆಸ್ಟ್ ಸ್ಕೂಲ್, ಕಾಲೇಜು ಮತ್ತು ಆಸ್ಪತ್ರೆಗಳಿದೆ, ಪ್ರಾಪರ್ಟಿ ಮರುಮಾರಾಟಕ್ಕೂ ಉತ್ತಮ ಬೆಲೆ ಇದೆ, ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ, ಫ್ಯಾಮಿಲಿ ಫ್ರೆಂಡ್ಲಿ, ನೆರೆಹೊರೆ ಜೊತೆಗೆ ಬಾಡಿಗೆ ಕೂಡ ಉತ್ತಮವಾಗಿರಲಿದೆ. ಈ ಎಲ್ಲಾ ಕಾರಣಗಳಿಂದ ಸೌತ್ ಬೆಂಗಳೂರು ಹಲವು ವರ್ಷಗಳಿಂದ ಬೆಂಗಳೂರಿನ ಮೋಸ್ಟ್ ಟ್ರಸ್ಟೆಡ್ ಇನ್ವೆಸ್ಟ್ಮೆಂಟ್ ಝೋನ್ ಆಗಿದೆ. ಇನ್ನು 5 ಪ್ರಮುಖ ಲೇಔಟ್ಗಳು ಯಾವುದೆಲ್ಲ ಅಂತ ನೋಡೋಣ. ಲೇಔಟ್ 1 ಬನಶಂಕರಿ 6ನೇ ಹಂತ. ಸೌತ್ ಬೆಂಗಳೂರಿನಲ್ಲಿರುವ ಅತ್ಯಂತ ಸುಸಜ್ಜಿತ ಮತ್ತು ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರೀಮಿಯಂ ಲೇಔಟ್ ಇದಾಗಿದೆ. ಈ ಲೇಔಟ್ನ ಹೈಲೈಟ್ಸ್ ಏನು ಅಂತ ನೋಡಿದಾದ್ರೆ ಇಲ್ಲಿ ಬಿಡಿಎ ಮತ್ತು ಬಿಎಎ ಅಪ್ರೂವ್ಡ್ ಲೇಔಟ್ಸ್ ಹೆಚ್ಚು. ಕಾವೇರಿ ನೀರಿನ ಸಂಪರ್ಕ ಈ ಭಾಗಕ್ಕಿದೆ. 30x40, 40x60 ಸೈಟ್ಗಳು ಕೂಡ ಹೆಚ್ಚಿದೆ. ಮೆಟ್ರೋ ಸಂಪರ್ಕದ ಸೌಲಭ್ಯವಿದೆ. 80ರಿಂದ 100 ಫೀಟ್ ಅಗಲದ ಮುಖ್ಯ ರಸ್ತೆಗಳಿದೆ. ಹತ್ತಿರದಲ್ಲೇ ತುರಹಳ್ಳಿ ಕಾಡಿದ್ದು ಉತ್ತಮ ವಾತಾವರಣವಿದೆ. ಜಯನಗರ ಹೌಸಿಂಗ್ ಸೊಸೈಟಿ, ಭಾರತ್ ಹೌಸಿಂಗ್ ಸೊಸೈಟಿ ಇದೆ. ಇನ್ನು 4ನೇ ಬ್ಲಾಕ್ ಮತ್ತು 5ನೇ ಬ್ಲಾಕ್ ಪ್ರೀಮಿಯಂ ಸ್ಥಳವಾಗಿದ್ದು ಈ ಭಾಗದಲ್ಲಿ ಇಂಡಿಪೆಂಡೆಂಟ್ ಹೌಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಐಷಾರಾಮಿ ಮನೆಗಳು ಇಲ್ಲಿನ ಟ್ರೆಂಡ್ ಆಗಿದೆ. ಇನ್ನು ಇಲ್ಲಿನ ಬೆಲೆ ಏನಿದೆ ಅಂತೀರಾ? ಸ್ಕ್ವೇರ್ ಫುಟ್ಗೆ ಇಲ್ಲಿ 6,500ದಿಂದ 14,000 ರೂಪಾಯಿವರೆಗಿದೆ. ಇದು ಬ್ಲಾಕ್ನಿಂದ ಬ್ಲಾಕ್ಗೆ ಬದಲಾವಣೆ ಆಗಲಿದೆ. ಈ ಭಾಗದಲ್ಲಿ ಬಾಡಿಗೆ ಮನೆಗಳಿಗೂ ಕೂಡ ಹೆಚ್ಚಿನ ಬೇಡಿಕೆ ಇದೆ. ಯಾರಿಗೆ ಈ ಏರಿಯಾ ಸೂಕ್ತ ಅಂತ ನೋಡಿದ್ರೆ ಫ್ಯಾಮಿಲಿ ಸಮೇತ ಸೆಟಲ್ ಆಗುವ ಆಲೋಚನೆಯಲ್ಲಿ ಇರುವವರಿಗೆ, ಲಾಂಗ್ ಟರ್ಮ್ ಹೋಮ್ ಬಿಲ್ಡರ್ಸ್ ಮತ್ತು ಐಷಾರಾಮಿ ಮನೆ ಕಟ್ಟಿ ಮಾರುವವರಿಗೆ. ಲೇಔಟ್ 2 ಅಂಜನಾಪುರ ಟೌನ್ಶಿಪ್. ಈ ಭಾಗದ ಪ್ರಮುಖ ಹೈಲೈಟ್ಸ್ ನೋಡಿದ್ರೆ ಬಿಡಿಎ ಲೇಔಟ್ ಮತ್ತು ವೆಲ್ ಪ್ಲಾನ್ಡ್ ಆಗಿದೆ. ಮೆಟ್ರೋ ಫೇಸ್ 2 ವಿಸ್ತರಣೆ ಈ ಭಾಗದ ಮೌಲ್ಯವನ್ನ ಹೆಚ್ಚಿಸಿದೆ. ಬಜೆಟ್ ಫ್ರೆಂಡ್ಲಿ. ಬನಶಂಕರಿ 6ನೇ ಹಂತಕ್ಕೆ ಹೋಲಿಸಿದ್ರೆ ಇಲ್ಲಿ ದರ ಕಮ್ಮಿ ಮತ್ತು ಈ ಭಾಗದಲ್ಲೂ ಇಂಡಿಪೆಂಡೆಂಟ್ ಮನೆಗಳ ಸಂಖ್ಯೆ ಹೆಚ್ಚುತ್ತಿದೆ. ಇನ್ನು ಬೆಲೆ ಬಗ್ಗೆ ಹೇಗಿದೆ ಅಂತ ಹೇಳಿದ್ರೆ ಚದರ ಅಡಿಗೆ 4,500 ರೂಪಾಯಿಂದ 12,000 ರೂಪಾಯಿವರೆಗೆ ಇದೆ. ಹೋಮ್ ಬಿಲ್ಡರ್ಸ್ ಮತ್ತು ಬಜೆಟ್ನಲ್ಲಿ ಮನೆ ಖರೀದಿ ಮಾಡಲು ಎದುರು ನೋಡುತ್ತಿರುವವರಿಗೆ ಇದು ಸೂಕ್ತವಾಗಿದೆ. ಲೇಔಟ್ 3 ಕನಕಪುರ ರಸ್ತೆಯಲ್ಲಿನ ಖಾಸಗಿ ಮತ್ತು ಸುಸಜ್ಜಿತ ಲೇಔಟ್ಗಳು. ಕನಕಪುರ ರಸ್ತೆಯಲ್ಲಿನ ಕೋಣನಕುಂಟೆ, ವಾಜರಹಳ್ಳಿ, ಜೆಪಿ ನಗರ 8ನೇ ಮತ್ತು 9ನೇ ಫೇಸ್ ಹಿಂಭಾಗ, ಶೋಭಾ, ಬ್ರಿಗೇಡ್ ಅಪಾರ್ಟ್ಮೆಂಟ್ ಸುತ್ತಮುತ್ತಲು ಇರುವಂತಹ ಪ್ರೈವೇಟ್ ಮತ್ತು ಸುಸಜ್ಜಿತ ಲೇಔಟ್ಸ್. ಈ ಲೇಔಟ್ಸ್ಗಳಿಗೆ ಹೆಚ್ಚು ಬೇಡಿಕೆ ಇದೆ. ಏಕೆಂದ್ರೆ ನಮ್ಮ ಮೆಟ್ರೋ ಸಾರಿಗೆ ಸಂಪರ್ಕ ಇರೋದು. ಕುಮಾರನ್ಸ್, ರಯಾನ್ಸ್, ಜೈನ್ಸ್ ಇಂಟರ್ನ್ಯಾಷನಲ್, NPS ಪ್ರೆಸಿಡೆನ್ಸಿ ಅಂತಹ ಟಾಪ್ ಸ್ಕೂಲ್ಗಳಿದೆ. ನೈಸ್ ರೋಡ್ ಸಂಪರ್ಕ ಸುಲಭ, ಜೊತೆಗೆ ಬಾಡಿಗೆ ಆದಾಯ ಕೂಡ ಹೆಚ್ಚಿದೆ. ಇನ್ನು ಬೆಲೆ ಬಗ್ಗೆ ಹೇಳೋದಾದ್ರೆ ಚದರ ಅಡಿಗೆ 7,000ದಿಂದ 15,000 ರೂಪಾಯಿವರೆಗೆ ಇದೆ. ಲೇಔಟ್ 4 ಜೆಪಿ ನಗರ 9ನೇ ಫೇಸ್. ಈ ಜಾಗದ ಹೈಲೈಟ್ಸ್ ಅನ್ನು ನೋಡಿದಾದ್ರೆ ಇದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಏರಿಯಾ ಆಗಿದೆ. ಬಿಡಿಎ ಜೊತೆಗೆ ಪ್ರೈವೇಟ್ ಲೇಔಟ್ಗಳು ಕೂಡ ಇದೆ. ಕನಕಪುರ ರೋಡ್ ಮತ್ತು ಬನ್ನೇರುಘಟ್ಟ ರೋಡ್ ಮಧ್ಯದಲ್ಲಿದೆ. ಸುಸಜ್ಜಿತ ಒಳಚರಂಡಿ ವ್ಯವಸ್ಥೆ, ಅಗಲವಾದ ರಸ್ತೆಗಳಿದೆ. ಈ ಭಾಗದಲ್ಲೂ ಹೆಚ್ಚು ಇಂಡಿಪೆಂಡೆಂಟ್ ಮನೆಗಳನ್ನ ನೋಡಬಹುದು. ದರ ಏನಿದೆ ಅಂತ ನೋಡಿದಾದ್ರೆ ಚದರ ಅಡಿಗೆ 7,000ದಿಂದ 16,000 ರೂಪಾಯಿವರೆಗೆ ಇದೆ. ಲೇಔಟ್ 5 ರಾಜರಾಜೇಶ್ವರಿ ನಗರ. RR ನಗರದ ಪ್ರಮುಖ ಹೈಲೈಟ್ಸ್ ಏನಂದ್ರೆ ಇದು ಶಾಂತಿಯುತ ಮತ್ತು ಪ್ರೀಮಿಯಂ ರೆಸಿಡೆನ್ಷಿಯಲ್ ಏರಿಯಾ. ಬಿಡಿಎ ಜೊತೆಗೆ ಗೇಟೆಡ್ ಕಮ್ಯುನಿಟೀಸ್ ಕೂಡ ಇಲ್ಲಿದೆ. ಲಕ್ಸುರಿ ಮನೆ ಖರೀದಿ ಮಾಡಲು ನೋಡುತ್ತಿರುವವರಿಗೆ ಈ ಜಾಗ ಸೂಕ್ತವಾಗಿದೆ. ಮೈಸೂರು ರಸ್ತೆ ಮೆಟ್ರೋ ಲೈನ್ಗೆ ಇದು ಹತ್ತಿರವಾಗಿದೆ. ಬೆಲೆ ವಿಚಾರವನ್ನ ಗಮನಿಸೋದಾದ್ರೆ ಇಲ್ಲಿ ಚದರ ಅಡಿಗೆ 6,500 ರೂಪಾಯಿಂದ 18,000 ರೂಪಾಯಿವರೆಗೆ ನಡೀತಾ ಇದೆ. ಲೇಔಟ್ 6 ಕೆಂಗೇರಿ ಭಾಗ. ಇಲ್ಲಿನ ಪ್ರಮುಖ ಹೈಲೈಟ್ಸ್ ಅಂದ್ರೆ ಮೆಟ್ರೋ ಮತ್ತು ರಿಂಗ್ ರೋಡ್ ಕಾರಣ ಇಲ್ಲಿ ಕ್ಷಿಪ್ರ ಬೆಳವಣಿಗೆ. ಕೈಗೆಟುಕುವ ದರದಲ್ಲಿ ಪ್ರಾಪರ್ಟಿಗಳು ಲಭ್ಯ. ಭವಿಷ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಗ್ಯಾರಂಟಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೂ ಉತ್ತಮ ಜಾಗ. ಪ್ರೈಸಿಂಗ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಚದರ ಅಡಿಗೆ 3,500 ರೂಪಾಯಿಂದ 9,500 ರೂಪಾಯಿವರೆಗೆ ಲಭ್ಯವಿದೆ. ಅಭಿವೃದ್ಧಿಯಾದ ಭಾಗಗಳಲ್ಲಿ ಇದರ 12,000 ರೂಪಾಯಿನ ದಾಟ್ತದೆ. ಲೇಔಟ್ 7 ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಬೆಲ್ಟ್. ಈ ಭಾಗದ ಹೈಲೈಟ್ಸ್ ಅನ್ನು ನೋಡಿದಾದ್ರೆ ಹಳೆಯ ಉತ್ತಮ ರೆಸಿಡೆನ್ಷಿಯಲ್ ಏರಿಯಾ, ಉತ್ತಮ ಕುಡಿಯುವ ನೀರಿನ ಸಂಪರ್ಕ, ಶಾಂತಿಯಿಂದ ಕೂಡಿದ ವಾತಾವರಣ. ಇಲ್ಲಿ ರೀಸೇಲ್ ಮೌಲ್ಯ ಕೂಡ ಅಧಿಕವಾಗಿದೆ. ಇನ್ನು ಬೆಲೆ ವಿಚಾರವನ್ನ ನೋಡೋದಾದ್ರೆ ಚದರ ಅಡಿಗೆ 6,500 ರೂಪಾಯಿಂದ 10,000 ರೂಪಾಯಿವರೆಗೆ ಇದೆ. ಒಟ್ಟಾರೆ ನಿಮ್ಮ ಬಜೆಟ್, ಫ್ಯಾಮಿಲಿ ರಿಕ್ವೈರ್ಮೆಂಟ್ ಮತ್ತು ಫ್ಯೂಚರ್ ಪ್ಲಾನ್ಸ್ ಅನ್ನು ಗುರುತಿಸಿಕೊಂಡು ಈ ಲೇಔಟ್ಗಳಲ್ಲಿ ಯಾವುದು ನಿಮಗೆ ಸೂಟ್ ಆಗುತ್ತೋ ಅದನ್ನೇ ಆರಿಸಿ. ಅಂದಹಾಗೆ ಸೌತ್ ಬೆಂಗಳೂರಿನಲ್ಲಿ ಭವಿಷ್ಯದಲ್ಲಿ ಉತ್ತಮ ಬೆಲೆ ಸಿಗೋದಂತೂ ಗ್ಯಾರಂಟಿ. ನಿಮಗೆ ಸೈಟ್, ಮನೆ ಅಥವಾ ನಿಮಗೆ ಬೇಕಾಗಿರುವ ಪ್ರಾಪರ್ಟಿ ಹುಡುಕೋಕೆ ಸಹಾಯ ಬೇಕಿದ್ರೆ ವಿಶ್ವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಂಪರ್ಕಿಸಿ. ಧನ್ಯವಾದಗಳು.